ರಿಯಲ್ ಸ್ಟಾರ್ ಉಪೇಂದ್ರ, ಸೋಲ್ ಸ್ಟಾರ್ ರಾಜ್ಬಿ ಶೆಟ್ಟಿ ಹಾಗೂ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯಿಸಿರುವಂತಹ 45 ಚಿತ್ರ ರಿಲೀಸ್ ಆಗಬೇಕಾಗಿತ್ತು. ಆದರೆ ಕಾರಣಾಂತರಗಳಿಂದ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿದೆ. ಯಾವಾಗ ರಿಲೀಸ್ ಆಗುತ್ತೆ ಈ ಕುರಿತು ಮಾಹಿತಿ ಕೊಡೋದಕ್ಕೆ ಚಿತ್ರದ ನಿರ್ಮಾಪಕರಾದಂತಹ ರಮೇಶ್ ರೆಡ್ಡಿ ಅವರು ಇವತ್ತು ಮುಟ್ಟಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಕಂಗ್ರಾಟ್ಸ್ ಅಂತ ಹೇಳ್ಬೇಕು. ಯಾಕಂದರೆ ಸಿನಿಮಾ ರಿಲೀಸ್ಗೂ ಮೊದಲೇ ಒಂದಷ್ಟು ದಾಖಲೆಗಳನ್ನು ಮಾಡೋಕ್ಕೆ ಹೊರಟಿದೆ. ಆ ಪ್ರಯತ್ನದಲ್ಲಿ ನೀವು ಕೂಡ ಇದ್ದೀರಾ. ಯಾವುದೇ ರೀತಿ ಕಾಂಪ್ರಮೈಸ್ ಸಿನಿಮಾಗೆ ನೀವು ಮಾಡ್ತಾ ಇಲ್ಲ. ರಿಲೀಸ್ ಡೇಟ್ ಯಾವಾಗ ಸರ್ 45 ಚಿತ್ರದ್ದು? ಡಿಸೆಂಬರ್ 25th ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ದೀವಿ ಮೇಡಮ್. ಇವಾಗ ಡಿಸೆಂಬರ್ 25th. ಅದೇ ಈಗ CG ವರ್ಕ್ ಇಂದ ಲೇಟ್ ಆಯಿತು ಬರೋವಂಥದ್ದು ಸಿನಿಮಾ. ಆಗಸ್ಟ್ 15ನೇ ತಾರೀಕು ರಿಲೀಸ್ ಮಾಡ್ತೀವಿ ಅನ್ನೋವಂಥದ್ದನ್ನು ಆಲ್ಮೋಸ್ಟ್ ಎಲ್ಲ ಅನೌನ್ಸ್ ಮಾಡಿದ್ರಿ. ಆದರೆ ಏನಾದರೂ ಈಗ ಮತ್ತೆ ಹಿಂದೇಟ್ ಆಗಬಹುದಾ? ಯಾಕಂದರೆ ಆಲ್ರೆಡಿ ರಿಲೀಸ್ ಮಾಡಿ ಅಷ್ಟು ದೊಡ್ಡದಾಗಿ ಪ್ರಚಾರ ಕೂಡ ಮಾಡಿದ್ರಿ. ಅಲ್ಲ, ನಾವು ಆಗಸ್ಟ್ 15 ಅಂತ ಅವರು CG ಅವರು ಅದಕ್ಕೆ ನಾವು ಹೇಳಿದ್ವಲ್ಲ, ಫಸ್ಟ್ ಹೇಳ್ದಂಗೆ ನಾವು ಕೆನಡಾದಲ್ಲಿ ಕೊಟ್ಟಿದ್ದು. ಅವರು ಆಗಸ್ಟ್ 15ಗೆಲ್ಲ ಕೊಡ್ತೀವಿ ಅಂತ ಹೇಳಿದ್ವಿ. ಅವರು ಮಾತು ಕೇಳಿ ನಾವು ಅನೌನ್ಸ್ ಮಾಡಿದ್ದು. ಬಟ್ ಅವ್ರು ಕೊಟ್ಟಿರೋ ಕ್ವಾಲಿಟಿ ನಮ್ಗೆ ಎಲ್ಲೋ ಒಂದು ಕಡೆ ಮನಸ್ಸು ಒಪ್ಪಲಿಲ್ಲ. ಸರಿ, ಅದರಿಂದ ಅಪ್ಪ ನಮ್ಗೆ ಕ್ವಾಲಿಟಿ ಬೇಕು ಅಂದರೆ, ಸರ್ ಕ್ವಾಲಿಟಿ ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಂದರು. ತಗೊಳ್ಳಪ್ಪ, ಟೈಮ್ ತಗೋ, ಪರವಾಗಿಲ್ಲ, ಎಷ್ಟೇ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ನಮ್ಗೆ ಒಳ್ಳೆ ಕ್ವಾಲಿಟಿ ಇರೋ CG ಬೇಕು. ಬಟ್ ನಮ್ಮಿಂದ ಇಂಡಿಯಾದಲ್ಲಿ ಯಾರೂ ಮಾಡಿರಬಾರ್ದು, ಆ ಥರ CG ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕೆಲವು ಸೀನ್ಗಳೆಲ್ಲ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್, ಈಗ CG ವರ್ಕ್ ಮಾಡ್ತಿರೋಂಥ ಟೀಮ್ ಯಾವುದು? ಈ ಹಿಂದೆ ಯಾವ ಸಿನಿಮಾ ಮಾಡಿದ್ರು? ಇಲ್ಲ, ಅವರು ಇಂಡಿಯಾ ಫಿಲಮ್ ಯಾವುದು ಮಾಡಿಲ್ಲ. ಅದು ಮರ್ಜ್ ಕಂಪ್ನಿ ಅಂತ ಹೇಳ್ಬಿಟ್ಟು ಅವ್ರು ಇಂಡಿಯಾದಲ್ಲಿ ಯಾವುದು ಮಾಡಿಲ್ಲ. ಫಸ್ಟ್ ನಮ್ಮದು 45 ಮಾಡ್ತಾ ಇರೋದು ಅವರು. ಹಾಂ ಮೇಡಮ್, ಅವರು ಎಷ್ಟು ಬಾಕಿ ಇದೆ ಸರ್? ಇನ್ನೂ 40% ಇದೆ ಮೇಡಮ್. ಅದು ಅಂದರೆ ಈಗ ಸಿನಿಮಾದಲ್ಲಿ CG ವರ್ಕೆ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ ಅನ್ನಿಸ್ತಿದೆ. ಯಾಕಂದರೆ ನೀವು ತುಂಬ ಫೋಕಸ್ ಮಾಡ್ತಿದ್ದೀರಾ ಅದಕ್ಕೆ. ಇಲ್ಲ, ಒಂದು 40% ಪಿಕ್ಚರಲ್ಲಿ CG ವರ್ಕೇ ಇರೋದು ಮೇಡಮ್. ನನ್ನ ಪಿಕ್ಚರ್ ಇರೋದು ಕ್ಲೈಮ್ಯಾಕ್ಸಲ್ಲಿ CG ಮೇಲೇ ಮೇಡಮ್. ಅದಕ್ಕೆ ನಮಗೆ ಕಾಂಪ್ರಮೈಸ್ ಆಗ್ತಾಯಿಲ್ಲ ಕ್ವಾಲಿಟಿಯಲ್ಲಿ ಅಂತ. ನೀವು ನೋಡಿ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈಗ ಸಿನಿಮಾ ರಿಲೀಸ್ ಡೇಟ್ ಪೋಸ್ಟ್ಪೋನ್ ಆಗಿರೋದ್ರಿಂದ ಏನಾದರೂ ಬಿಸ್ನೆಸ್ ವಿಚಾರದಲ್ಲಿ ಸ್ವಲ್ಪ ಏನಾದರೂ ಹೊಡೆತ ಬಿದ್ದಿದೆಯಾ, ಹೇಗೆ? ಇಲ್ಲ, ಖಂಡಿತ ಇಲ್ಲ. ನಾನು ಬಿಸ್ನೆಸ್ ಇದವರೆಗೆ ಎಲ್ಲ ಬರ್ತಾ ಇದ್ದಾರೆ. ನಾನು ಕಮಿಟ್ ಆಗಿಲ್ಲ. ಯಾಕೆಂದರೆ ನನ್ನದು CG ನನಗೆ ಮನಸ್ಸು ಸಮಾಧಾನ ಆದಮೇಲೆ ನಾನು ಬಿಸ್ನೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಸರ್, ಒಂದು ಕುತೂಹಲ ಏನಂತ ಹೇಳಿದ್ರೆ, ಯಾವುದೇ ಸಿನಿಮಾ ಮಾಡ್ಬೇಕಂತ ಹೇಳಿದ್ರು ಒಂದಷ್ಟು ಅಡೆತಡೆಗಳು ಬಂದೇ ಬರುತ್ತೆ. ಎಷ್ಟೇ ದುಡ್ಡಿದ್ರೂ ಏನೋ ಒಂದು ಸಾಲ ಅನ್ನೋಂಥದ್ದು ಮಾಡೇ ಮಾಡ್ತಾರೆ. ರಮೇಶ್ ಸರ್ ಅಂದರೆ ಸಾಲ ಮಾಡಿದ್ದಾರೆ ಈ ಸಿನಿಮಾಗಾಗಿ. ನೋಡಿ ಮೇಡಮ್, ಮನುಷ್ಯ ಅಂದಮೇಲೆ ಏನೋ ಒಂದು ಇದ್ದೇ ಇರತ್ತಲ್ವಾ ಅಂತ ಖಂಡಿತ ನಾನೇನೋ ಔಟ್ಸೈಡ್ ಎಲ್ಲೂ ಸಹ ನಾನು ಸಾಲ ಮಾಡಿಲ್ಲ. ಆ ಥರ ದೇವ್ರು ಇದುವರೆಗೂ ಸಿಚುವೇಶನ್ ಕೊಟ್ಟಿಲ್ಲ. ನೋಡೋಣ ಮುಂದೆ. ಇನ್ನು ಸಿನಿಮಾದ ಒಂದು ಲುಕ್ ಇರ್ಬೋದು ಸರ್, ನೀವು ಹೇಳ್ತಿದ್ರಿ ಶಿವಣ್ಣ ಅವ್ರ ಲುಕ್ ಇರಬಹುದು, ಅಥವಾ ಉಪೇಂದ್ರ ಅವ್ರದ್ದು ಇರ್ಬೋದು, ರಾಜ್ಬಿ ಶೆಟ್ಟಿ ಅವ್ರು ಇರ್ಬೋದು. ಒಂದೊಂದು ಪಾಯಿಂಟು, ಒಂದು ಕೂದಲಿಂದ ಹಿಡಿದು ಆ ಸ್ಕಿನ್ ಟೋನ್, ಆ ಟೆಕ್ಸ್ಚರ್ ಇದೆಯಲ್ಲ, ಎಲ್ಲವೂ ಫೋಕಸ್ ಮಾಡಿದ್ದೀರಾ. ಹೀಗೆ ಬರಬೇಕು, ಹಾಗೆ ಇರಬೇಕು ಅಂತ ಅರ್ಜುನ್ ಜನ್ಯ ಅವರು ಸಹ ನೋಡಿರುವಂಥದ್ದು. ಜೊತೆಗೆ ಮ್ಯೂಸಿಕ್ ಕೂಡ ಪ್ಲಸ್ ಪಾಯಿಂಟ್ ಆಗಿರುವಂಥದ್ದು ಸಿನಿಮಾದು. ನಿರ್ಮಾಪಕರಾಗಿ ಓವರಾಲ್ ನೋಡಿದಾಗ ಏನು ಅನಿಸ್ತು? ಇಲ್ಲ, ನಾನು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ದೀನಿ ಮೇಡಮ್. ತುಂಬ ಚೆನ್ನಾಗಿದೆ. ಅದಕ್ಕೆ ನಾವು CGಯಲ್ಲಿ ಕಾಂಪ್ರಮೈಸ್ ಆಗಲೇಬಾರ್ದು ಅಂತ ನಾವು ಇರೋದದ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ತುಂಬ ಅರ್ಜುನ್ ಜನ್ಯಾಗೆ ಇಷ್ಟೊಂದು ತಲೆ ಇದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಬಂದದ್ದು ಅದೇ ಹೇಳಿಲ್ವ ನಾವು, ಫಸ್ಟ್ ನೋಡ್ತಾ ಬಂದಾಗ ಹೆಂಗಾಯಿತು ಅಂತ ಹೇಳಿದ್ರೆ, ಇದು ದೊಡ್ಡ ಸ್ಕೇಲೇ ಆಗೋಯ್ತು. ಅಂದರೆ ಆ ವಿಷನ್ಸ್ ಇದ್ದರೆ ತಾನೇ ಸ್ಕೇಲ್ ಆಗೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು. ನೀವು ಹೇಳ್ತೀರಿ ಅರ್ಜುನ್ ಜನ್ಯ ಸರ್ ಫಸ್ಟ್ ಸಿನಿಮಾ ಆದ್ರೂ ಸಹ ಎಲ್ಲೂ ಸಹ ಫಸ್ಟ್ ಸಿನಿಮಾ ಅನ್ಸೋದೇ ಇಲ್ಲ. ಅಷ್ಟು ಅದ್ಭುತವಾಗಿ ಪ್ರತಿಯೊಂದನ್ನು ತೊಗೊಂಡು ಬಂದಿರೋವಂಥದ್ದು. ಇಲ್ಲ, ಆ ಥರ ಅನಿಸ್ಲಿಲ್ಲ. ಫಸ್ಟ್ ಪಿಕ್ಚರು ಅಂತ ಅನಿಸ್ಲೇ ಇಲ್ಲ ಅದಂತ. ಅದಕ್ಕೆ ನಾವು ಫಸ್ಟೇ ನಾವು ಎಲ್ಲ ಆನಿಮೇಷನ್ ಫಿಲಮ್ ಮಾಡಿಕೊಂಡು ಮ್ಯೂಸಿಕ್ ಮಾಡಿ ಎಲ್ಲ ಮಾಡಿ ಫಸ್ಟ್ ಪಿಕ್ಚರೇ ಫಸ್ಟ್ ಮಾಡಿಬಿಡ್ತಲ್ಲ. ಸಬ್ಜೆಕ್ಟೇ ನಮ್ಗೆ ಗೊತ್ತಿತ್ತಲ್ವ, ಆದ್ದರಿಂದ ಈಸಿ ಆಯಿತು. ಅವರು ಅಂತಂದ್ರೆ ಆ ಸಬ್ಜೆಕ್ಟ್ ಫಸ್ಟ್ ಅವ್ರು ತೊಗೊಂಡೆ. ಫಸ್ಟೇ ನಾನು ಹೇಳ್ತಾ ಇದ್ನಲ್ಲ ಅಣ್ಣ, ನೀನು ಈ ಸಬ್ಜೆಕ್ಟ್ ನೋಡಿ, ಇದು ನಮ್ಗೆ ಇಷ್ಟ ಆದರೆ ಇದು ಮುಂದೆ ಹೋಗೋಣ ಅಂತ ಹೇಳಿದ್ರೆ ನಮ್ಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ಆ ಇಷ್ಟಕ್ಕೆ ಇಷ್ಟುವರೆಗೂ ಹೋಗಿದ್ದು. ಆ ಪಿಕ್ಚರ್ ಚೆನ್ನಾಗಿಲ್ಲ, ನಾವು ಕೆನಡಾಗೆ ಹೋಗ್ಬಿಟ್ಟು ಯಾಕೆ CG ಕೊಡ್ತಾಯಿದ್ವಿ, ಇಲ್ಲೇ ಮಾಡಿಬಿಡ್ತಾಯಿದ್ವಲ್ಲ. ಅದಲ್ಲ, ಆ ಸಬ್ಜೆಕ್ಟ್ ಹಂಗಿದೆ, ಕೇಳುತ್ತೆ ಅದು. ಆ ಸಬ್ಜೆಕ್ಟ್ ಹಂಗೆ ನಿಮಗೆ ಆ ಕ್ಲೈಮ್ಯಾಕ್ಸನ್ನು ಹಂಗೆ CG ವರ್ಕಲ್ಲಿ ಹಂಗೆ ಕೇಳುತ್ತೆ. ಒಂದು ಸ್ವರ್ಗನೇ ಕ್ರಿಯೇಟ್ ಮಾಡ್ದಂಗೆ ಆಗತ್ತೆ ಅದಂತ. ಅದಕ್ಕೆ ಅದು ಸಬ್ಜೆಕ್ಟ್ ಹಂಗೆ ಕೇಳ್ತತ್ತೆ. ಅದಕ್ಕೆ ನಾವು ಅಲ್ಲಿ ಹೋಗಿ ಕೆನಡಾದಲ್ಲಿ ಕೊಟ್ಟಿದ್ದೀವಿ. ಈಗ ಡಿಸೆಂಬರ್ ತಿಂಗಳನ್ನ ಲಕ್ಕಿ ಮಂತ್ ಅಂತ ಹೇಳ್ತಾರೆ. ಯಾಕಂದರೆ ಒಂದಷ್ಟು ಸಿನಿಮಾಗಳು ರಿಲೀಸ್ ಆಗಿದ್ದು ಡಿಸೆಂಬರ್ನಲ್ಲಿ ಸೂಪರ್ ಹಿಟ್ ಆಗಿರುವಂಥದ್ದು. ಅದು ತಾತ್ಕಾಲಿಕನೋ ಏನೋ ಕೇಳಿ ಬಂದಿದ್ದು, ಬಟ್ ಅದು ಹಾಗೆ ಕೂಡಿ ಬಂದಿರುವಂಥದ್ದು. ಹಾಗಾಗಿ ಡಿಸೆಂಬರ್ ತಿಂಗಳು ಚೂಸ್ ಮಾಡಿದ್ರ? ಇಲ್ಲ, ನನಗೆ ಇದು ಗೊತ್ತಿಲ್ಲ, ನನಗೆ ಅದು ಗೊತ್ತಿಲ್ಲ. ನನಗೆ ಅದಂತ ನಮಗೆ ಯಾರೋ ಸ್ವಾಮೀಜಿ ಹೇಳಿದ್ರು, ನಿಮಗೆ 25ನೇ ತಾರೀಕು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಅದು ನಮ್ಮ ಅರ್ಜುನ್ ಜನ್ಯ ಸರ್ 25 ಚೆನ್ನಾಗಿದೆ ಅಂತ ಹೇಳಿದ್ರು. ಲಕ್ಕು ಅನ್ನೋದು ಮೇಡಮ್ ನೋಡಿ, ಅದಂತ ಮೇಲ್ಗಡೆ ದೇವ್ರು ಕೊಡಬೇಕು ಮೇಡಮ್. ಲಕ್ ಅದಂತ ಆ ಲಕ್ ಅಂತಲ್ಲ. ನಾನು ಅದನ್ನು ನಂಬಲ್ಲ ಮೇಡಮ್.
ನನಗೆ ಲೆಕ್ಕ ಇಕ್ಕಲ್ಲ. ನಮ್ಮ ಇದಕ್ಕೆ ಅದು ಚೆನ್ನಾಗಿದೆ ಅಂತ ಹೇಳಿದ್ರು ಡೇಟು. ಇದು ದೊಡ್ಡ ಬಡ್ಜೆಟ್ಟು, ಆವಾಗ ರಜೆಗಳೆಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಆಯಿತು ಅದು ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಆ ರೀತಿ ಮಾಡಿದ್ದು. ಆ ಡೇಟೇ ಕಂಪಲ್ಸರಿ ಮಾಡಬೇಕು ಅಂತ ನಮಗೇನಿಲ್ಲ. ನನಗೆ ಸಿ ಜಿ ವರ್ಕ್ ಏನಾದರೂ ಸ್ವಲ್ಪ ಹಂಗೂ ಹಿಂಗೂ ಆದ್ರೂ ಸ್ವಲ್ಪ ಬಫರ್ ಟೈಮ್ ಬೇಕಾಗಿತ್ತಲ್ವ, ಆ ಬಫರ್ ಟೈಮ್ಗೆ ಆ ಒಳ್ಳೆ ಡೇಟ್ ಇತ್ತು, ಆ ಡೇಟ್ ನಾವು ಫಿಕ್ಸ್ ಮಾಡ್ಕೊಂಡು. ನಿರ್ಮಾಪಕರು ಅನ್ನದಾತರು ಅದೇ ರೀತಿ ಆರ್ಟಿಸ್ಟ್ಗಳಿರ್ಬೋದು ಒಂದು ರೀತಿ ಸೇತುವೆ ಇದ್ದಂಗೆ ನೀವೆಲ್ಲರೂ ಸಹ ನಡೆಸ್ಕೊಂಡು ಹೋಗುವಂಥದ್ದು. ಆದರೆ ನಿರ್ಮಾಪಕರು ಇತ್ತೀಚೆಗೆ ಒಂದಷ್ಟು ಏನಾದರೂ ಚಿತ್ರರಂಗಕ್ಕೆ ನಷ್ಟ ಆಗೋದಾದರೆ ಹೀರೋಗಳಿಂದ ಆಗುತ್ತೆ. ಯಾಕಂದರೆ ಇತ್ತೀಚೆಗೆ ದರ್ಶನ್ ಅವರ ಒಂದು ವಿಚಾರ ಇರಬಹುದು. ಕಲಾವಿದರು ಇಲ್ಲ ಅಂತ ಹೇಳಿದ್ರೆ ಚಿತ್ರರಂಗಕ್ಕೆ ಏನಾದರೂ ನಷ್ಟ, ಅದರಲ್ಲೂ ಸಹ ದರ್ಶನ್ ಅವರ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅದಂತ ಅದು ಕಲಾವಿದರು ಇಲ್ಲ ಅಂತ ಹೇಳಿದ್ರೆ ಎಲ್ಲ ಕಡೆ ಚಿತ್ರರಂಗ ಸ್ವಲ್ಪ ನಮಗೆ ಇದೇ ಆಗತ್ತಲ್ಲ ಮೇಡಮ್. ಅದು ದೊಡ್ಡ ಕಲಾವಿದರು ಅವರಿಂದ ಎಷ್ಟು ಜನ ಇದು ಮಾಡ್ತಾಯಿದ್ರು. ಅದಂತ ಏನೋ ದೇವರು ಜಲ್ದಿ ನಮ್ಗೆ ದೇವರು ಇದು ಮಾಡಿಬಿಟ್ಟು ಮತ್ತೆ ಜಲ್ದಿ ಬರಲಿ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತೀವಿ ಮೇಡಮ್. ಸರ್, ಮುಂದಿನ ದಿನಗಳಲ್ಲಿ ನೀವೇನಾದರೂ ದರ್ಶನ್ ಅವರಿಗೆ ನಿರ್ಮಾಣ ಮಾಡುವಂತಹ ಪ್ಲ್ಯಾನ್ ಏನಾದರೂ ಇತ್ತಾ? ಹೇಗೆ ಯೋಚನೆ ಮಾಡಿದ್ರಾ? ಅಲ್ಲ, ನೋಡೋಣ ಮೇಡಮ್. ಮುಂದಿನ ದಿನಗಳಲ್ಲಿ ದೇವರು ಇದು ಕೊಟ್ಟರೆ ನಾನು ಖಂಡಿತ ಮಾಡೇ ಮಾಡ್ತೀನಿ ಮೇಡಮ್. ಮುಂದಿನ ಮಾಡೇ ಮಾಡ್ತೀವಿ ಮೇಡಮ್. ಅವರು ನಮ್ಮ ಕಲಾವಿದರಲ್ವಾ, ಮಾಡಲೇಬೇಕಲ್ಲ ಮೇಡಮ್. ಅಂತ ಖಂಡಿತ ಮಾಡ್ತೀನಿ. ಚಿತ್ರರಂಗಕ್ಕೆ ಹೊಡೆತ ಬೀಳುತ್ತಾ ಈ ರೀತಿ ಏನಾದರೂ ಆದರೆ? ಅಷ್ಟು ದೊಡ್ಡವ್ರು ನಾನಲ್ಲ, ನನಗೆ ಅಷ್ಟು ಗೊತ್ತಿಲ್ಲ. ನಾವೆಲ್ಲ ಕನ್ಸ್ಟ್ರಕ್ಷನಲ್ಲಿ ಇರಿದ್ವಿ, ನಾವು ನಮ್ಮ ಪಿಕ್ಚರ್ ಬಗ್ಗೆ ಇರ್ತೀವಿ. ಅದು ನನಗೆ ಗೊತ್ತಿಲ್ಲ, ಹೊಡ್ತಾ ಗೊತ್ತಿಲ್ಲ. ಖಂಡಿತ ಅವ್ರ ಮುಂದೆ ನಾನು ಪಿಕ್ಚರ್ ಮಾಡೇ ಮಾಡ್ತೀನಿ ಮೇಡಮ್. ಸೊ ಇದಿಷ್ಟು ನಿರ್ಮಾಪಕರಾದಂತಹ ರಮೇಶ್ ರೆಡ್ಡಿ ಅವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.